ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 24. ನನಗೆ ಆಸ್ತಿ ಕಳೆದುಕೊಂಡಿರೋದರ ಬಗ್ಗೆ ಏನೂ ಬೇಜಾರಿಲ್ಲ ಸಾನು. ಅದು ಇನ್ನೊಂದು ರೂಪದಲ್ಲಿ ನನಗೆ ಸಿಕ್ಕಿದೆ. ಅದು ಹೇಗೆ ಅಂತೀಯ? ನಿನ್ನ ರೂಪದಲ್ಲಿ. ನೀನು ಬೆಲೆ ಕಟ್ಟೋಕೆ ಆಗದೇ ಇರುವಂಥ ಆಸ್ತಿ, ಇಂತಹ ಅಮೂಲ್ಯ ಆಸ್ತಿ ನನ್ನ ಕೈಗೆ ಬಂತಲ್ಲ, ಆ ವಿಷಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತಾನೆ ಅನ್ನಿಸ್ತಾ ಇದೆ. ಸತ್ಯಕ್ಕೆ ಒಂದಲ್ಲ ಒಂದು ದಿನ ಜಯ ಸಿಗುತ್ತೆ ಸಾನು. ಆಗ ನಾವಿಬ್ಬರು ಒಟ್ಟಿಗೆ ಇರೋಣ. ತನ್ನ ಮಾತಿನ ಮೇಲೆ ತನಗೆ ನಂಬಿಕೆ ಇರಲಿಲ್ಲ ಸಿದ್ಧಾಂತ್ಗೆ. ಸನಿಹಾಗೆ ಸಮಾಧಾನಪಡಿಸಲೆಂದು ಸಿದ್ಧಾಂತ್ ಹಾಗೆ ಹೇಳಿದ. ರಾಜಶೇಖರ್ ಅಂತಹ ವ್ಯಕ್ತಿಯನ್ನು ಎದುರು ಹಾಕಿಕೊಂಡು ತಾನು ಜೀವಂತವಾಗಿರುತ್ತೇನೋ ಇಲ್ಲವೋ ಎಂದು ಅವನಿಗೂ ಸಂಶಯವಿತ್ತು. ಅಂದು ಅವನ ಮನೆಯಲ್ಲಿದ್ದಾಗ ಅವಳಿಗೊಂದು ಕೆಟ್ಟ ಕನಸು ಬಿದ್ದಿತ್ತಲ್ಲ, ಅದೇನೆಂದು ಇಂದಿನವರೆಗೂ ಅವಳು ಅವನಿಗೆ ಹೇಳಿರಲಿಲ್ಲ. ಸಾನು, ಅವತ್ತು ನಿಂಗೆ ಬಿದ್ದ ಕನಸಿನ ಬಗ್ಗೆ ಹೇಳೇ ಇಲ್ಲ, ಸಿದ್ಧಾಂತ್ ನೆನಪಿಸಿದ. ಸಿದ್ಧಾಂತ್, ಅದು ತುಂಬ ಕೆಟ್ಟ ಕನಸು. ಅದನ್ನು ಊಹಿಸಿಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ. ನನ್ನನ್ನು ಯಾರೋ ಕರ್ಕೊಂಡು ಹೋಗಿ ಕೊಲ್ಲೋಕೆ ಪ್ರಯತ್ನಪಟ್ಟಂಗೆ ನಾನು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀನಿ. ಆದರೆ ಯಾರೂ ಬಂದು ನನಗೆ ಸಹಾಯ ಮಾಡಲ್ಲ. ಮತ್ತೆ ನೀನು ನನ್ನಿಂದ ತುಂಬ ತುಂಬ ದೂರ ಹೋದ ಹಾಗೆ ಕನಸು ಬಿದ್ದಿತ್ತು. ಅಷ್ಟರಲ್ಲಿ ನನಗೆ ತುಂಬ ಭಯ ಆಗಿ ಕಿರುಚಿಬಿಟ್ಟಿದ್ದೆ. ಮತ್ತೇನಾಯಿತೋ ಅಂತ ನಿಂಗೂ ಗೊತ್ತಿದೆಯಲ್ಲ. ಅಂದರೆ ಅವಳಿಗೆ ಮುಂದೇನಾದರೂ ಅಪಾಯವಿದೆಯಾ? ಅದಕ್ಕಾಗಿ ಇಂತಹ ಕನಸು ಬಿತ್ತ ಯೋಚಿಸತೊಡಗಿದ ಸಿದ್ಧಾಂತ್, ನಾನಿವತ್ತು ಈಶ್ವರ್ ಅಂಕಲ್ನ ಮೀಟ್ ಮಾಡಿ ಕೆಲವು ಪೇಪರ್ಸ್ಗಳ ಕಾಪಿ ತಗೊಂಡು ಬಂದಿದ್ದೀನಿ. ಅದನ್ನು ಮೊದಲು ನಿಂಗೆ ತೋರಿಸಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದು. ತಗೋ ನೋಡು, ಇವತ್ತು ರಾತ್ರಿನೇ ನಾನು ಅಪ್ಪನ ಹತ್ರ ಮಾತಾಡಬೇಕು ಅಂತ ಇದ್ದೀನಿ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಪೇಪರ್ಗಳನ್ನು ಅವನಿಗೆ ಕೊಟ್ಟಳು ಸನಿಹಾ. ಅದರಲ್ಲಿ ಸಿದ್ಧಾಂತ್ನ ತಂದೆಗೆ ಸಂಬಂಧಪಟ್ಟ ಪ್ರಾಪರ್ಟಿಯ ಕಾಪಿ ಕೂಡ ಇತ್ತು. ಅದನ್ನು ಮೃದುವಾಗಿ ನೇವರಿಸಿದ ಸಿದ್ಧಾಂತ್. ಅದೇ ಮನೆಯಲ್ಲಿ ಅವನು ತನ್ನ ಬಾಲ್ಯವನ್ನು ಕಳೆದಿದ್ದ. ಆ ಮನೆ ಅವನಿಗೆ ಸೇರಬೇಕಾಗಿತ್ತು. ಆದರೆ ಇಂದು ಅವನು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾನೆ. ಅವನೆದೆಯಲ್ಲಿ ತಿದಿಯುತ್ತಿದ್ದ ನೋವು ಸನಿಹಾಗೆ ಅದು ಅರ್ಥವಾಗಿತ್ತು. ಸಿದ್ಧಾಂತ್, ನೀನು ಹೇಳಿದ್ದೇ ಸತ್ಯವಾಗಿತ್ತು. ನನಗೆ ಅನ್ನಿಸ್ತಾ ಇರುತ್ತೆ, ನಿಮ್ಮ ದುಡ್ಡು, ನಿಮ್ಮ ಪ್ರಾಪರ್ಟಿಯಿಂದಾಗಿ ನಾವು ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದಿದ್ದು. ನಾನು ಒಬ್ಬ ಮೋಸಗಾರ, ಕೊಲೆಗಾರ, ವಂಚಕನ ಮಗಳಾಗಿ ಬಿಟ್ಟೆನಲ್ಲ ಅಂತ ತುಂಬ ನೋವಾಗ್ತಿದೆ. ನನ್ನ ಈ ದೇಹ ಪೂರ್ತಿ ಕಲುಷಿತವಾಗಿ ಬಿಟ್ಟಿತಲ್ಲ ಅಂತ ನೋವಾಗ್ತಾ ಇದೆ. ತಂದೆ ಮಾಡಿರೋ ಪ್ರಾಪರ್ಟಿಯಲ್ಲಿ ಮಕ್ಕಳಿಗೆ ಶೇರ್ ಸಿಗುತ್ತೋ ಹಾಗೆ ಅಪ್ಪ ಮಾಡಿರೋ ತಪ್ಪಲ್ಲಿ ನನಗೂ ಶೇರ್ ಇದೆ ಅಲ್ವಾ ಸಿದ್ಧಾಂತ್? ಶಿಕ್ಷೆಯಲ್ಲೂ ಎಂದು ಅವನಲ್ಲಿ ಕೇಳಿದಳು. ಹಾಗೆ ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಸಾನು, ನೀನು ಇಲ್ಲದ್ದೆಲ್ಲ ಯೋಚನೆ ಮಾಡಿ ತುಂಬ ಬೇಜಾರು ಮಾಡ್ಕೋತೀಯಾ, ನೊಂದ್ಕೊಳ್ತೀಯಾ? ಮೊದಲೆಲ್ಲ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ನಾನು ಹೇಳೋ ತನಕನೂ ನಿಂಗೆ ಈ ವಿಷಯ ಹೇಳೋವರೆಗೂ ನಿಂಗೆ ಗೊತ್ತಿರಲಿಲ್ಲ ಅಲ್ವಾ? ಮತ್ತೆ ನಿಂಗೆ ಅದಲ್ಲಿ ಹೇಗೆ ಶೇರ್ ಸಿಗುತ್ತೆ? ತಪ್ಪು ಮಾಡಿದ್ದು, ಶಿಕ್ಷೆ ಅನುಭವಿಸಬೇಕಾಗಿರೋದು ಎಲ್ಲನೂ ರಾಜಶೇಖರ್ ಅವರು ಮಾತ್ರ. ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನದು ಪರಿಶುದ್ಧವಾದ ಮನಸ್ಸು. ನೊಂದಿರುವ ಅವಳ ಮನಸ್ಸಿಗೆ ಅವನ ಮಾತುಗಳು ಸಾಂತ್ವನ ನೀಡಿದ್ದವು. ಸಿದ್ಧಾಂತ್ ಅವಳ ನೀರ್ದುಂಬಿದ ಕಣ್ಣುಗಳನ್ನು ತನ್ನ ತೋರು ಬೆರಳುಗಳಿಂದ ಒರೆಸಿದ. ನನಗೆ ಈಗಲೇ ಹಸಿವಾಗೋಕೆ ಸ್ಟಾರ್ಟ್ ಆಯಿತು. ಬೇಗ ಅಡುಗೆ ಮಾಡೋಣ, ಸಿದ್ಧಾಂತ್ ಬಳಿ ಹೇಳಿದಳು ಸನಿಹಾ. ನಾನು ಬರ್ತೀನಿ ನಿಂಗೆ ಹೆಲ್ಪ್ ಮಾಡೋಕೆ. ಸನಿಹಾ ತುಂಬ ಹೊತ್ತು ಇಲ್ಲಿ ಕೂರುವಂತಿರಲಿಲ್ಲ. ಬೇಗ ಅಡಿಗೆ ಮಾಡಿ ಊಟ ಮುಗಿಸಿಕೊಂಡು ಮನೆಗೆ ಹೋಗಬೇಕಾಗಿತ್ತಲ್ಲ. ಅಡುಗೆ ಕೆಲಸ ಮಾಡುತ್ತಾ ಮಾತುಕತೆ ಸಾಗಿತು. ನನಗೆ ಆಸ್ತಿ ಕಳೆದುಕೊಂಡಿರುವುದರ ಬಗ್ಗೆ ಏನೂ ಬೇಜಾರಿಲ್ಲ ಸಾನು. ಅದು ಇನ್ನೊಂದು ರೂಪದಲ್ಲಿ ನನಗೆ ಸಿಕ್ಕಿದೆ. ಅದು ಹೇಗೆ ಅಂತೀಯ? ನಿನ್ನ ರೂಪದಲ್ಲಿ. ನೀನು ಬೆಲೆ ಕಟ್ಟೋಕೆ ಆಗದೇ ಇರುವಂಥ ಆಸ್ತಿ, ಇಂತಹ ಅಮೂಲ್ಯ ಆಸ್ತಿ ನನ್ನ ಕೈಗೆ ಬಂತಲ್ಲ, ಆ ವಿಷಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತಾನೆ ಅನ್ಕೋಬೇಕು. ನನಗೆ ಬೇಜಾರಾಗಿರೋದು ನಂಬಿಕೆಗೆ ದ್ರೋಹ ಮಾಡಿದ್ದಕ್ಕೆ, ನಯವಾದ ಮಾತುಗಳಿಂದ ನಂಬಿಸಿ ಕತ್ತು ಕುಯ್ದಿದ್ದಕ್ಕೆ ಮಾತ್ರವಲ್ಲ, ಪವಿತ್ರವಾದ ಸ್ನೇಹ ಸಂಬಂಧವನ್ನು ದುರುಪಯೋಗಪಡಿಸಿಕೊಂಡಿದ್ದಕ್ಕೆ, ಸ್ನೇಹಿತ ಮತ್ತು ಅವನ ಪತ್ನಿಯ ಸಾವಿಗೆ ಕಾರಣವಾದ್ದಕ್ಕೆ ಮಾತ್ರವಲ್ಲ, ತನ್ನ ಸ್ವಂತ ಮಗಳು ಅನ್ನೋದನ್ನು ಕೂಡ ನೋಡದೆ ತನ್ನ ಸ್ವಾರ್ಥಕ್ಕೋಸ್ಕರನೇ ಮಗಳ ಮದುವೆ ಮಾಡಿಸಿದ್ದಕ್ಕೆ. ಸಿದ್ಧಾಂತ್ಗೆ ಬಾಯಿ ತಪ್ಪಿ ಆ ಮಾತು ಬಂದುಬಿಟ್ಟಿತ್ತು. ಸಿದ್ಧಾಂತ್ ಕಾರಣಗಳನ್ನು ಕೊಡುತ್ತಾ ಹೋಗಿದ್ದ. ಕೊನೆಯ ಕಾರಣ ಅವಳಿಗೆ ಅರ್ಥವಾಗಲಿಲ್ಲ. ತಮ್ಮ ಮದುವೆ ಬಗ್ಗೆ ತಂದೆ ಆತುರ ತೋರಿಸಲು ಕಾರಣ ಬಿಸ್ನೆಸ್ಸಲ್ಲಿ ಉಂಟಾದ ನಷ್ಟದಿಂದಾಗಿ ಅವರಿಗೊಮ್ಮೆ ಲಘು ಹೃದಯಾಘಾತವಾಗಿತ್ತಲ್ಲ. ಇನ್ನು ಹೆಚ್ಚು ಕಾಲ ತಾವು ಬದುಕಿ ಉಳಿಯುವುದಿಲ್ಲ ಎಂದೆನಿಸಿತ್ತು ರಾಜಶೇಖರ್ ಅವರಿಗೆ. ಅದರ ಮೊದಲೇ ಮಗಳ ಮದುವೆ ಮಾಡಿಸಬೇಕೆಂಬ ಕಾರಣ ಕೊಟ್ಟಿದ್ದರು. ಅವಳಿಗೆ ಈ ವಿಷಯ ಹೊಸದಾದ್ದರಿಂದ ಸಿದ್ಧಾಂತ್ ಬಳಿ ಕೇಳಿದಳು. ಅಂದರೆ ಅಪ್ಪನ ಸ್ವಾರ್ಥಕ್ಕೋಸ್ಕರ ನನ್ನ ಮದುವೆ ಮಾಡಿಸಿದ್ದ? ಅದು ಹೇಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಸಿದ್ಧಾಂತ್, ಪ್ಲೀಸ್ ಒಗಟೊಗಟಾಗಿ ಹೇಳಬೇಡ. ನನಗೆ ಅರ್ಥ ಆಗ್ತಾ ಇಲ್ಲ, ಬಿಡಿಸಿ ಹೇಳು. ಸಾನು, ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ಬಲವಂತವಾಗಿ ಮದುವೆ ಮಾಡಿಸಿದ್ರಲ್ಲ, ಇದರ ಹಿಂದೆ ಏನಾದರೂ ಕಾರಣ ಇರಬಹುದು ಅಂತ ನಿಂಗೆ ಯಾವತ್ತೂ ಅನ್ನಿಸ್ಲೇ ಇಲ್ವಾ? ಇದು ಕೂಡ ಆಸ್ತಿ ಹೊಡೆಯುವ ಉದ್ದೇಶದಿಂದಾನೇ?
ರಾಜಶೇಖರ್ ಅವರು ಇಷ್ಟು ಆತುರವಾಗಿ ನಿಂಗೆ ನನ್ನ ಜೊತೆ ಮದುವೆ ಮಾಡಿಸಿರೋದು. ಆದರೆ ಆಗ ಅವರಿಗೆ ನಾನು ರಾಜೀವ್ ಚಂದ್ರಶೇಖರ್ ಅವರ ಮಗ ಅಂತ ಗೊತ್ತಾಗ್ಲಿಲ್ಲ. ಇತ್ತೀಚೆಗೆ ಪ್ರಾಪರ್ಟಿ ಒಂದಕ್ಕೆ ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ದಾರೆ ಅಂತ ಹೇಳೋದು ಕೇಳಿದ್ಯಾ? ಆ ಪ್ರಾಪರ್ಟಿನ ಪಡೆಯೋಕ್ಕೋಸ್ಕರನೇ ಮಗಳ ಮದುವೆ ಮಾಡಿರುವುದು ಅಂತ ಹೇಳಿದ್ರೆ ನೀನು ನಂಬ್ತೀಯಾ? ನಂಬಲ್ಲ ಅಲ್ವಾ? ಅದಕ್ಕಾಗಿ ಹೇಳ್ದೆ. ಸಿದ್ಧಾಂತ್, ನನಗೆ ನಿನ್ನ ಮೇಲೆ ಪೂರ್ತಿ ಭರವಸೆ ಇದೆ, ನಂಬಿಕೆ ಇದೆ. ನೀನು ಹೇಳಿದ್ದೆಲ್ಲ ನಾನು ನಂಬ್ತೀನಿ. ಅಂದರೆ ಆ ಕಾಂಪ್ಲೆಕ್ಸ್ ಇರೋ ಪ್ರಾಪರ್ಟಿ ನಿನ್ನ ಹೆಸರಲ್ಲಿ ಇದೆಯಾ? ಮತ್ತೆ ಅಪ್ಪ ಮೋಸ ಹೋಗೋಕೆ ನೀನೇ ಕಾರಣನಾ? ಎಸ್, ಯು ಆರ್ ಕರೆಕ್ಟ್. ಪ್ರಾಪರ್ಟಿ ನನ್ನ ಹೆಸರಲ್ಲಿದೆ. ಆದರೆ ನಿಮ್ಮಪ್ಪಂಗೆ ನಾನು ಯಾವ ಮೋಸನೂ ಮಾಡಿಲ್ಲ. ನಾನು ಅಮೇರಿಕಾದಲ್ಲಿದ್ದಾಗ ಯಾರೋ ಆ ಕೆಲಸ ಮಾಡಿಬಿಟ್ಟಿದ್ದಾರೆ. ಕೊಟ್ಟೆ ಅಂದರೆ ಸುಳ್ಳು ದಾಖಲೆ ಪತ್ರಗಳನ್ನು ರೆಡಿ ಮಾಡಿ ನಿಮ್ಮಪ್ಪನ ಹೆಸರಿಗೆ ಆ ಜಾಗನ ರಿಜಿಸ್ಟರ್ ಮಾಡಿ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ತಗೊಂಡಿದ್ದಾರೆ ರಾಜಶೇಖರ್ ಅವರ ಹತ್ರ. ಕಡಿಮೆಗೆ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಅಂತ ರಾಜಶೇಖರ್ ಆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡೋಕೆ ಹೊರಟಿದ್ರು. ಅವರಿಗೆ ಅದು ಸುಳ್ಳು ದಾಖಲೆ ಪತ್ರಗಳು ಅಂತ ಗೊತ್ತಾಗದೆ ಕೈ ಸುಟ್ಕೊಂಡ್ಬಿಟ್ರು. ಗೊತ್ತಾಗುವ ಸಂದರ್ಭದಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ರು. ಅವರಿಂದ ದುಡ್ಡು ಪಡ್ಕೊಂಡಿರೋ ಪ್ರಾಪರ್ಟಿ ವಂಚಿಸಿ ಗಾಯಬಾದ್ರು. ಆ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ಅವರು ನನ್ನ ಹಿಂದೆ ಬಿದ್ದಿದ್ದು. ನನಗೂ ಅವರ ಮೇಲೆ ದ್ವೇಷ ತೀರಿಸಬೇಕಾಗಿತ್ತಲ್ಲ. ಒಳ್ಳೆ ಸಂದರ್ಭ ಬಂದಿದೆ. ನಾನು ಆ ಸಂದರ್ಭವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡಾಗಲೇ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ಸಿದ್ಧಾಂತ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ಮನೆ ಕಳ್ಕೊಂಡು ಅಪ್ಪ ಅಮ್ಮನ್ನ ಇಬ್ಬರನ್ನು ಕಳ್ಕೊಂಡು ಬೀದಿಗೆ ಬಂದು ಬಿಟ್ಟಿದ್ದೆಯಲ್ಲ. ನೀನವತ್ತು ನನ್ನ ಹತ್ರ ಹಾಗೆ ಹೇಳಿದ್ಯಲ್ಲ. ಮತ್ತೆ ನಗರದ ಹೃದಯ ಭಾಗದಲ್ಲಿರುವ ಅಷ್ಟು ಕಾಸ್ಟ್ಲಿ ಪ್ರಾಪರ್ಟಿನ ಹೇಗೆ ಪರ್ಚೇಸ್ ಮಾಡಿದೆ? ತುಂಬ ಆಶ್ಚರ್ಯವಿತ್ತು ಅವಳ ಸ್ವರದಲ್ಲಿ. ಅವನು ಹಾಲ್ನಲ್ಲಿದ್ದ ಅಜ್ಜಿಯ ಫೋಟೋ ತೋರಿಸಿ ಹೇಳಿದ. ಅದು ಈ ಅಜ್ಜಿ ತೀರ್ ಹೋಗೋ ಮೊದಲೇ ನನ್ನ ಹೆಸರಿಗೆ ಮಾಡಿ ಹೋಗಿದ್ರು. ಅವರಿಗೂ ನನಗೂ ಯಾವ ರಕ್ತ ಸಂಬಂಧನೂ ಇಲ್ಲ. ಆದರೂ ನನಗೆ ಅವರು ರಕ್ತ ಸಂಬಂಧಕ್ಕಿಂತಲೂ ಹೆಚ್ಚು. ಆ ಅಜ್ಜಿ ನನಗೆ ಸಿಕ್ಕಿದ್ದೇ ಒಂದು ಆಕಸ್ಮಿಕ. ಆ ಸ್ಟೋರಿನ ಇನ್ನೊಂದಿನ ಹೇಳ್ತೀನಿ. ಆ ಕತೆ ಹೇಳೋಕೆ ಸ್ವಲ್ಪ ಟೈಮ್ ಬೇಕು. ಮನೆಗೆ ಲೇಟಾಗಿ ಹೋದರೆ ನಿಂಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕಾಗಿ ಇನ್ನೊಂದಿನ ಕತೆ ಹೇಳ್ತೀನಿ ಅಂತ ಹೇಳಿದ್ದು. ಈಗ ಹೇಳು, ಆ ಅಜ್ಜಿಯಿಂದಾಗಿ ತಾನೇ ನನಗೆ ನೀನು ಸಿಕ್ಕಿದ್ದು. ಅಜ್ಜಿ ತೀರ್ಕೊಂಡ ಮೇಲೆ ಆ ಆಸ್ತಿಗೆ ಯಾರು ವಾರಸುದಾರರು ಇಲ್ಲ ಅಂತ ಅಂದ್ಕೊಂಡು ಕೊಟ್ಟೆ ದಾಖಲೆ ಪತ್ರ ಮಾಡಿ ನಿಮ್ಮ ತಂದೆಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಕಡಿಮೆ ಬೆಲೆಗೆ ಇಂತಹ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ತಾನೆ. ಆದರೆ ಏನು ಯೋಚನೆಯೇ ಮಾಡದೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡೋಕೆ ಹೊರಟಿದ್ದಾರೆ ರಾಜಶೇಖರ್. ಸನಿಹಾಗೆ ಅಂದು ಸಿದ್ಧಾಂತ್ ತನ್ನನ್ನು ನೋಡಲು ಬಂದ ದಿನದ ನೆನಪಾಯಿತು. ಸುಲೋಚನಾ ಅವರು ಅಂದು ಸಂದೀಪ್ ಬಾವ ಮತ್ತು ಸಿದ್ಧಾಂತ್ನನ್ನು ಕಂಪೇರ್ ಮಾಡುತ್ತಿದ್ದರು. ಸಂದೀಪ್ಗಿಂತ ಎಷ್ಟೋ ಪಾಲು ಉತ್ತಮ, ಈ ಸಂಬಂಧ ಶ್ರೀಮಂತ ಎಂದು ಹೇಳಿದ್ದು ಇದಕ್ಕೆ ಇರಬೇಕು. ಅಂದರೆ ತಂದೆ ತಾಯಿಯ ಬಳಿಯೂ ಆ ಪ್ರಾಪರ್ಟಿ ಬಗ್ಗೆ ಹೇಳಿದ್ದಾರಾ? ಸಿದ್ಧಾಂತ್ ಇಂದು ಹೇಳುವವರೆಗೂ ಅವಳಿಗೆ ಇದಾವುದು ಗೊತ್ತೇ ಇರಲಿಲ್ಲ. ಸಿದ್ಧಾಂತ್, ಅಪ್ಪ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ತನ್ನ ತಂದೆ ಅದೆಷ್ಟು ಸ್ವಾರ್ಥಿ. ಸಿದ್ಧಾಂತ್ ಒಳ್ಳೆಯ ಮನುಷ್ಯನಾಗಿದ್ದರಿಂದ ತನ್ನ ಜೀವನ ಸರಿಹೋಯಿತು. ಇಲ್ಲ ಅಂದಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಂತ ಮಗಳೆಂಬುದನ್ನು ನೋಡದೆ ಮಗಳ ಜೀವನವನ್ನೇ ಹಾಳು ಮಾಡಿಬಿಡುತ್ತಿದ್ದರಲ್ಲ. ಈಗ ಅವಳಿಗೆ ತನ್ನ ತಂದೆಯ ಬಗ್ಗೆ ತುಂಬ ಬೇಸರವಾಯಿತು. ಮನುಷ್ಯ ಸ್ವಾರ್ಥಿ ಆಗಬೇಕು, ಆದರೆ ತನ್ನ ತಂದೆಯಷ್ಟಲ್ಲ. ಮಾತಾಡುತ್ತಾ ಅಡುಗೆ ಕೆಲಸ ಸಾಗಿತ್ತು. ಸಿದ್ಧಾಂತ್ ಅವಳಿಗೆ ತರಕಾರಿ ಹೆಚ್ಚಿಕೊಟ್ಟಿದ್ದ. ಸನಿಹಾ ಅವನನ್ನು ತಡೆದಿದ್ದಳು. ನೀನು ಮಾಡೋದು ದಿನ ಇದ್ದಿದ್ದೆ. ಇವತ್ತು ಹೆಂಡತಿ ಕೈ ರುಚಿ ನೋಡು, ಅದಕ್ಕಾಗಿಯೇ ಬಂದಿದ್ದೀನಿ. ಹಾಗಾದರೆ ನಾನು ಈ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡ. ಅವನ ಬಿಸಿ ಅಪ್ಪುಗೆ ಅವಳಿಗೂ ಹಿತವಾಗಿತ್ತಲ್ಲ, ಆದ್ದರಿಂದ ಅವನನ್ನು ತಡೆಯಲಿಲ್ಲ ಸನಿಹಾ. ಅನ್ನ, ಹುಳಿ, ಪಲ್ಯ ಮತ್ತು ಗಸಗಸೆ ಪಾಯಸ ಮಾಡಿದ್ದಳು ಸನಿಹಾ. ಊಟಕ್ಕೆ ಒಂದೇ ತಟ್ಟೆ ಇಟ್ಟಿದ್ದಳು. ಸಿದ್ಧಾಂತ್ ಇನ್ನೊಂದು ತಟ್ಟೆ ತಂದಾಗ, ನಾನು ಬೇಕು ಅಂತಾನೆ ಒಂದು ತಟ್ಟೆ ಇಟ್ಟಿರೋದು, ಇನ್ನೊಂದು ಬೇಡ. ಆ ತಟ್ಟೆಯನ್ನು ಮತ್ತೆ ಮೊದಲಿನ ಜಾಗದಲ್ಲಿ ಇಟ್ಟು ಬಂದಳು ಸನಿಹಾ. ಅವಳೇಕೆ ಹಾಗೆ ಮಾಡುತ್ತಿದ್ದಾಳೆ ಎಂದು ಅರ್ಥವಾಗಲಿಲ್ಲ ಸಿದ್ಧಾಂತ್ಗೆ. ಯಾಕೆ ಒಂದೇ ತಟ್ಟೆ ಸಾಕು ಅಂತ ಹೇಳ್ತಾ ಇದ್ದೀಯಾ? ಆಗಲೇ ಹಸಿವಾಗ್ತಾ ಇದೆ ಅಂತ ಹೇಳಿದ್ದೆ. ಊಟ ಬೇಡ್ವಾ? ಅಥವಾ ನಿನ್ನ ಅಡುಗೆ ತಿನ್ನೋಕೆ ನಿಂಗೆ ಧೈರ್ಯ ಸಾಲ್ದ? ಅವಳನ್ನು ರೇಗಿಸಿದ ಸಿದ್ಧಾಂತ್. ನಾನು ಅಡಿಗೆ ಚೆನ್ನಾಗೇ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ಅಕ್ಕನಿಗಿಂತ ಚೆನ್ನಾಗಿ ನಾನೇ ಅಡುಗೆ ಮಾಡ್ತೀನಿ ಅಂತ ಬಾವ ಯಾವಾಗಲೂ ಹೇಳ್ತಿರ್ತಾರೆ. ಅಕ್ಕನ ಮನೇಲಿ ಆವತ್ತು ಬಾವ ಹೇಳಿದ್ದು ಕೇಳಿಸಲಿಲ್ವಾ? ನಿಂಗೆ ನಾನು ಮಾಡಿರೋ ಅಡುಗೆ ತಿನ್ನೋಕೆ ಧೈರ್ಯ ಇಲ್ಲ ಅಂದರೆ ನೀನು ತಿನ್ನಬೇಡ, ನಾನೇ ತಿಂತೀನಿ. ನನಗೇನೂ ಆಗಲಿಲ್ಲ ಅಂತ ಖಾತ್ರಿ ಆದಮೇಲೆ ಬೇಕಾದರೆ ನೀನು ತಿನ್ನು, ಅವನಲ್ಲಿ ಮುನಿಸಿಕೊಂಡು ಹೇಳಿದಳು ಸನಿಹಾ. ಅಬ್ಬಾ, ಅದೆಷ್ಟು ಬೇಗ ಕೋಪ ಬಂದ್ಬಿಡ್ತು ನನ್ನ ಹೆಂಡತಿಗೆ. ಕೋಪ ಎಲ್ಲಿ ಬಂತು ಅಂತ ನೋಡ್ತೀನಿ ಎನ್ನುತ್ತಾ ಅವಳ ಮೂಗು ಹಿಂಡಿದ. ನನ್ನ ಮೂಗು ಬಿಡ್ತೀಯೋ ಇಲ್ವೋ? ಇವತ್ತು ನಿಂಗೆ ಪ್ರೀತಿಯಿಂದ ಕೈತುತ್ತು ಹಾಕಿ ಊಟ ಮಾಡಿಸೋಣ ಅಂತ ಬಂದೆ.
ನೀನು ಹೀಗೆಲ್ಲ ಕಾಟ ಕೊಟ್ಟರೆ ನಾನು ಈಗಲೇ ಹೊರಟು ಹೋಗ್ತೀನಿ, ಅವನತ್ತ ಕುಡಿನೋಟ ಬೀರುತ್ತಾ ಹೇಳಿದಳು ಸನಿಹಾ. ಓ, ಅದಕ್ಕ ಒಂದೇ ತಟ್ಟೆ ಇಟ್ಟಿರೋದು ಅಂದರೆ ಕೋಪ ಅಲ್ಲ, ಪ್ರೀತಿ ಜಾಸ್ತಿ ಆಗಿರೋದು ಅಂತಾಯ್ತು. ನಂಗಾಗಿ ಕಾತರಿಸೋ, ನನ್ನ ಸುಖ ಸಂತೋಷವನ್ನು ಬಯಸುವ ಒಂದು ಹೃದಯ ಇದೆ ಅಂತ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಸಾನು? ಇಲ್ಲ, ನನಗೂ ಗೊತ್ತಿಲ್ಲ. ಅದು ಗೊತ್ತು ಮಾಡೋಣ ಅಂತ ಇವತ್ತು ಬಂದಿರೋದು. ನನಗೂ ನನ್ನನ್ನು ತುಂಬ ತುಂಬ ಪ್ರೀತಿಸೋರು ಯಾರಾದರೂ ಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ನಿಂಗೆ ಮೊದಲು ತುತ್ತು ಕೊಡ್ಲಾ, ಅಥವಾ ನಾನು ತಿಂದು ನನಗೇನು ಆಗಿಲ್ಲ ಅಂದಮೇಲೆ ನಿಂಗೆ ಕೊಡ್ಲಾ? ಅವನಾಗ ತನ್ನ ಅಡಿಗೆಯ ಮೇಲೆ ಕಮೆಂಟ್ ಮಾಡಿದ್ದನಲ್ಲ, ಅದಕ್ಕಾಗಿ ಸಿದ್ಧಾಂತ್ ಬಳಿ ಕೇಳಿದಳು ಸನಿಹಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.